ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಆರ್ಟ್ ವರ್ಲ್ಡ್. ಫ್ರೀ ಹ್ಯಾಂಡಲ್ಲಿ ಡ್ರಾಯಿಂಗನ್ನು ಮಾಡಿದ್ರೆ ಕೆಲವೊಬ್ರದ್ದು ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಈ ಒಂದು ಗ್ರಿಡ್ ಮೆಥಡನ್ನು ಯೂಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಔಟ್ಲೈನನ್ನು ಹಾಕಲಿಕ್ಕೆ ಹೆಲ್ಪ್ ಆಗುತ್ತೆ. ಗ್ರಿಡನ್ನು ಹಾಕಲಿಕ್ಕೆ 4 ಸೈಡ್ಸು ಕೂಡ ನಾನು 1.4 ಸೆಂಟಿಮೀಟರ್ ಗ್ಯಾಪಲ್ಲಿ ಪಾಯಿಂಟ್ಸ್ಗಳನ್ನು ಇಟ್ಕೊಳ್ತಾ ಇದ್ದೀನಿ. ಇದು 4 ಸೈಡ್ಸು ಕೂಡ ಇಟ್ಕೋಬೇಕು. ಅದಾದಮೇಲೆ ಅದನ್ನು ಲೈನನ್ನು ಹಾಕ್ತಾ ಹೋಗಬೇಕು. ಗ್ರಿಡ್ಗಳನ್ನು ಹಾಕೋದು ಸುಮಾರು ವಿಡಿಯೋಗಳಲ್ಲಿ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಅಷ್ಟಾಗಿ ನೀಟಾಗಿ ಹೇಳ್ಕೊಡ್ತಾ ಇಲ್ಲ. ಔಟ್ಲೈನನ್ನು ಡ್ರಾ ಮಾಡಲಿಕ್ಕೆ ನೀವು ಯಾವ ಮೆಥಡನ್ನು ಯೂಸ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಲೈನ್ಸ್ಗಳನ್ನು ಹಾಕುವಾಗ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ, ಯಾಕಂದರೆ ಅದು ಮುಂದೆ ಎರೇಸ್ ಮಾಡಬೇಕಾಗುತ್ತೆ. ಅದರ ನೆಸೆಸಿಟಿ ಏನು ಇರೋದಿಲ್ಲ ನಮಗೆ. ಇವತ್ತು ನಾನು ಯಾವ ಪಿಕ್ಚರನ್ನು ಡ್ರಾ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಲ್ಲ, ನೀವೇ ಕಮೆಂಟ್ ಮೂಲಕ ಬೇಗ ತಿಳಿಸಿ. ಈ ಪಿಕ್ಚರಲ್ಲಿ ನಾನು ಔಟ್ಲೈನ್ ಹಾಕಲಿಕ್ಕೆ 4B ಪೆನ್ಸಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ವಿಡಿಯೋಯಿಂದ ನಿಮಗೆ ಔಟ್ಲೈನನ್ನು ಹೇಗೆ ಹಾಕ್ಬೋದು ಅಂತೇಳಿ ಸ್ವಲ್ಪ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡಿ.